ನಮಸ್ಕಾರ. ಈಗಾಗಲೇ ಎಸ್‌ಐಆರ್ ಪ್ರಕ್ರಿಯೆ ಎನ್ಯುಮರೇಷನ್ ಫಾರ್ಮ್ ಫಿಲ್ಲಿಂಗ್ ಪ್ರಕ್ರಿಯೆ ಮುಗಿತಾ ಬಂತು. ಕೇವಲ ಇನ್ನೊಂದು ದಿನ ಬಾಕಿ ಇದೆ. ಆಗಸ್ಟ್ 8 ಕೊನೆಯ ದಿನಾಂಕ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಅವರು ಈಗಾಗಲೇ ನಡೆಸಿರುವಂತ ಪ್ರಕ್ರಿಯೆಯಲ್ಲಿ 1 ಕೋಟಿಗೂ ಹೆಚ್ಚು ಜನರನ್ನ ಎಎಸ್‌ಡಿಡಿಒ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ಅವರು ಅಬ್ಸೆಂಟ್ ಆಗಿದ್ದಾರೆ, ಹಾಗೆ ಶಿಫ್ಟ್ ಆಗಿರುವವರು, ಮತ್ತೆ ಡುಪ್ಲಿಕೇಟ್ ವೋಟರ್ ಲಿಸ್ಟ್ ಅನ್ನ ಹೊಂದಿರುವವರು, ಹಾಗೆ ಡೆತ್ ಆಗಿರುವವರು, ಮತ್ತೆ ಇತರ ರೀಸನ್ ಅನ್ನ ಕೊಟ್ಟು 1 ಕೋಟಿಗೂ ಹೆಚ್ಚು ಜನರನ್ನ ಎಎಸ್‌ಡಿಡಿಒ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ಈಗ ಆಗಸ್ಟ್ 17 ಅಲ್ಲಿ ರಿಲೀಸ್ ಆಗುವಂತ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರು ಇರಲ್ಲ. ನಿಮ್ಮ ಹೆಸರು ಎಎಸ್‌ಡಿಡಿಒ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂದ್ರೆ, ಗೂಗಲ್ ಅಲ್ಲಿ ಹೋಗಿ, ಯಾವುದೇ ಒಂದು ಬ್ರೌಸರ್ ಅಲ್ಲಿ ಹೋಗಿ ಸಿಇಒ ಕರ್ನಾಟಕ ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಕಾಣಿಸುತ್ತೆ, ceo.karnataka.gov.in ಅಂತ. ನೀವು ಈ ಒಂದು ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡಬಹುದು, ಕರ್ನಾಟಕ ವೋಟರ್ಸ್ ಕ್ಯಾನ್ ಚೆಕ್ ಎಎಸ್‌ಡಿಡಿಒ ಲಿಸ್ಟ್ ಅಂತ. ಇಲ್ಲಿ ಈ ತರ ಒಂದು ಪೇಜ್ ಕಾಣಿಸುತ್ತೆ ನಿಮ್ಗೆ. ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಆಲ್ರೆಡಿ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಎಸ್‌ಐಆರ್ ಪ್ರಕ್ರಿಯೆ ಯಾವಾಗ ಮುಗಿಯುತ್ತೆ ಹಾಗೂ ಎಸ್‌ಐಆರ್ ಪ್ರಕ್ರಿಯೆ ಡ್ರಾಫ್ಟ್ ರೋಲ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತ ಇನ್ಫಾರ್ಮೇಶನ್ ನ ಈ ಒಂದು ಪೇಜ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ರೀಅರೇಂಜ್ಮೆಂಟ್ ಆಫ್ ಪೋಲಿಂಗ್ ಸ್ಟೇಷನ್, ರ್ಯಾಷನಲೈಸೇಷನ್, ಮತ್ತೆ ಹೋಮ್ ವಿಸಿಟ್ ಆಲ್ರೆಡಿ ಮುಗಿತಾ ಬಂದಿದೆ, ಇನ್ನೇನು ಒಂದೇ ದಿನ ಬಾಕಿ ಇದೆ. ಮತ್ತೆ ಡ್ರಾಫ್ಟ್ ಪಬ್ಲಿಕೇಶನ್ 17ಗೆ ಎಂಡ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಎಎಸ್‌ಡಿಡಿಒ ಲಿಸ್ಟ್ ಅಂತ ಇಲ್ಲಿ ವೀವ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಕಾಣಿಸುತ್ತೆ. ಎಎಸ್‌ಡಿಡಿಒ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡುಪ್ಲಿಕೇಟ್ ಅಂಡ್ ಅದರ್ ಅಂತ ಎಲೆಕ್ಟರ್ಸ್ ಇನ್ ಎಸ್‌ಐಆರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಎಲ್ಲಾ ಲಿಸ್ಟ್ ಕೊಟ್ಟಿದ್ದಾರೆ, ಯಾರ್ಯಾರ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದೆ ಅಂತ ನೀವು ನೋಡ್ಕೋಬಹುದು. ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡಬಹುದು ರೈಟ್ ಸೈಡ್ ಅಲ್ಲಿ ಕ್ಲಿಕ್ ಹಿಯರ್ ಟು ವಿಸಿಟ್ ಅಂತ ಇದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪಾರ್ಟ್ ನಂಬರ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ನೋಡ್ಬೋದು ನೀವು ಇಲ್ಲಿ ಎಲ್ಲಾ ಜಿಲ್ಲೆಯ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನಿಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಯಾವ ರೀತಿಯ ಹೆಸರುಗಳಿದೆ ಅಂತ. ನಾನಿಲ್ಲಿ ಉಡುಪಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಜಿಮೇಲ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ್ದಾದ್ರು ಒಂದು ಜಿಮೇಲ್ ಅಕೌಂಟ್ ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ನೆಕ್ಸ್ಟ್ ನಿಮ್ಗೆ ಈ ರೀತಿಯ ಒಂದು ಫೋಲ್ಡರ್ ಕಾಣಿಸ್ತದೆ. ಇದರಲ್ಲಿ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸಿ ಏನಿದೆ ಅಲ್ವಾ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಸೆಲೆಕ್ಟ್ ಮಾಡಬೇಕು, ನೀವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬಿಲಾಂಗ್ ಆಗ್ತೀರಾ ಅಂತ. ನೋಡ್ಬೋದು ನೀವು ಇಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ 119, 120, 121, 122 ಈ ರೀತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಇದರಲ್ಲಿ ಯಾರ್ಯಾರ ಹೆಸರು ಎಎಸ್‌ಡಿಡಿಒ ಲಿಸ್ಟ್ ಅಲ್ಲಿ ಇದೆ ಅಂತ ನೀವು ನೋಡಬಹುದು. ನಾನಿಲ್ಲಿ ಜಸ್ಟ್ ಒಂದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಇಷ್ಟೊಂದು PDF ಫಾರ್ಮ್ಯಾಟ್ ಅಲ್ಲಿ ಪಾರ್ಟ್ ನಂಬರ್ಗಳು ಸಿಗುತ್ತೆ. ಅಂದ್ರೆ ಪಾರ್ಟ್ ನಂಬರ್ ಅಂದ್ರೆ ನೀವು ಯಾವ ಪೋಲಿಂಗ್ ಸ್ಟೇಷನ್ ಅಲ್ಲಿ ವೋಟ್ ಮಾಡಿರ್ತೀರಲ್ವಾ, ಆ ಒಂದು ಪೋಲಿಂಗ್ ಸ್ಟೇಷನ್ ಪಾರ್ಟ್ ನಂಬರ್ಗಳಿದೆ. ನಿಮ್ಮ ವೋಟರ್ ID ಯಲ್ಲಿ ಇದು ಇರುತ್ತೆ. ನೀವು ನಿಮ್ಮ ಪಾರ್ಟ್ ನಂಬರ್ ಯಾವ್ದಂತ ಹೇಳಿ ಸರ್ಚ್ ಮಾಡಿ ನೀವು ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಯಾರ್ಯಾರ ಹೆಸರುಗಳು ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ ನೋಡಿ, ಎಎಸ್‌ಡಿಡಿಒ ಲಿಸ್ಟ್ ಗೆ ಹಾಕಿದಾರಲ್ವಾ, ಅವರ ಡೀಟೇಲ್ಸ್ ಇರುತ್ತೆ. ಅದಕ್ಕೆ ರೀಸನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡಬಹುದು. ಅವರ ಡೇಟ್ ಆಫ್ ಬರ್ತ್ ಪಕ್ಕದಲ್ಲಿ ರೀಸನ್ಸ್ ಕೊಟ್ಟಿದ್ದಾರೆ ನೋಡಿ, ಡೆತ್ ಆಗಿರುವವರು, ಪರ್ಮನೆಂಟ್ಲಿ ಶಿಫ್ಟ್ ಆಗಿರುವವರು, ಹಾಗೆ ಅದರ್ ರೀಸನ್ಸ್, ಮತ್ತೆ ಡೆತ್. ಇಲ್ಲಿ ನೀವು ನೋಡಬಹುದು ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟೊಂದು ರೀಸನ್ಸ್ ಇದೆ ನೋಡಿ, ಪರ್ಮನೆಂಟ್ಲಿ ಶಿಫ್ಟೆಡ್, ಡೆತ್ ಅಂತ ಹೇಳಿ. ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ನಿಮ್ಮ ಫ್ಯಾಮಿಲಿಯ ಯಾರಾದ್ರೂ ಮೆಂಬರ್ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರಲ್ಲೂ ಕೂಡ ಹಾಗೆ ಇಲ್ಲಿ ಇದ್ರಲ್ಲಿ ನೀವು ನೋಡಬಹುದು ಆಲ್ರೆಡಿ ಎನ್ರೋಲ್ಡ್ ಅಂತ ಇದೆ ನೋಡಿ. ಅಂದ್ರೆ ನಿಮ್ಮ ಹತ್ರ ಡುಪ್ಲಿಕೇಟ್ ವೋಟರ್ ID ಇದೆ, ಅದ್ರ ಜೊತೆಗೆ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಈ ಒಂದು ಡೀಟೇಲ್ಸ್ ನ ನೀವಿಲ್ಲಿ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೋಬಹುದು. ನಾನು ಹಾಗೆ ಇದು ಉಡುಪಿ ಡಿಸ್ಟಿಕ್ ಆಯ್ತು. ಹಾಗೆ ನೀವು ನಿಮ್ಮ ಡಿಸ್ಟಿಕ್ ಯಾವ್ದಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಬೇರೊಂದು ಡಿಸ್ಟಿಕ್ ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ನೀವು ನೋಡಬಹುದು. ಇಲ್ಲಿ ನಾನು ತುಮಕೂರು ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನೀವು ನಿಮ್ಮ ಜಿಮೇಲ್ ಅಕೌಂಟ್ ನ ಸೆಲೆಕ್ಟ್ ಮಾಡಿ ಓಪನ್ ಮಾಡಬೇಕು. ಇದರಲ್ಲಿ ಕೂಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಸೆಲೆಕ್ಟ್ ಮಾಡಿ ನೀವು ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬಿಲಾಂಗ್ ಆಗ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಈಗ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಇದ್ದು ನೀವು ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ನ ಪ್ರೊಸೀಡ್ ಮಾಡಬೇಕು ಅಂದ್ರೆ, ಆಪ್ಷನ್ 1 ಏನಂದ್ರೆ, ಬೈ ಮಿಸ್ಟೇಕ್ ಆಗಿ ನಿಮ್ಮ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಬಂದಿದ್ರೆ ನೀವು BLO ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸರಿಯಾದ ಪ್ರೂಫ್ ಅನ್ನ ಕೊಟ್ಟು ನೀವು ನಿಮ್ಮ ಹೆಸರನ್ನ ಪುನಃ ಫಾರ್ಮ್ ಅಲ್ಲಿ ಫಿಲ್ ಮಾಡಿಸ್ಕೋಬಹುದು. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅವರು ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಈ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳು ಯಾವುದೇ ಕಾರಣಕ್ಕೂ ಡ್ರಾಫ್ಟ್ ರೋಲ್ ಅಲ್ಲಿ ಬರಲ್ಲ. ನೀವು ಮತ್ತೆ ಕೂಡ ನೀವು ಹೊಸದಾಗಿ ನಿಮ್ಮ ಒಂದು
ವೋಟರ್ ಐಡಿಯನ್ನ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ಈ ಒಂದು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ. ಈಗ ಡ್ರಾಫ್ಟ್ ರೋಲ್ ಏನು ಆಗಸ್ಟ್ 17ಗೆ ರಿಲೀಸ್ ಮಾಡ್ತಾರಲ್ವಾ, ಅದರಲ್ಲಿ ನಿಮ್ಮ ಹೆಸರು ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಇದ್ರಲ್ಲಿ ಇನ್ ಕೇಸ್ ತಪ್ಪಾಗಿ ಎಲ್ಲಾದ್ರೂ ಈ ಒಂದು ASDDO ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಕೂಡಲೇ ನೀವು BLOಗಳನ್ನ ಸಂಪರ್ಕಿಸಬಹುದು. ಸೊ ಆಗಸ್ಟ್ 8 ನಾಳೆ ಲಾಸ್ಟ್ ಡೇಟು ಫಾರ್ಮ್ ಅನ್ನ ಫಿಲ್ ಮಾಡ್ಲಿಕ್ಕೆ. ಯಾವ್ದಾದ್ರು ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ನೀವು ಫಿಲ್ ಮಾಡಿದ್ದು ಅದು ಕೂಡ ಅದರ್ ರೀಸನ್ ಇಂದ ರಿಜೆಕ್ಟ್ ಆಗಿದೆ, ನೀವು ಚೆಕ್ ಮಾಡಬಹುದು. ಈ ಒಂದು ಲಿಸ್ಟ್ ಅಲ್ಲಿ ಇರುವ ಯಾವ್ದಾದ್ರು ಒಂದು ಡೀಟೇಲ್ಸ್ ನಿಮ್ಮ ಹೆಸರು ಇದ್ರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇದ್ರೆ ನೀವು BLO ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.